ಹಲೋ ಮಾ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಾಗೆ ಚೆನ್ನಾಗಿರೋ GPU ನಾವಿತ್ತಿನ ವ್ಲಾಗಲ್ಲಿ ಎಲ್ಲಿಗೆ ಹೋಗ್ತಾ ಇದ್ರಿ ಅಂತ ನಿಮಗೆ ಟೈಟಲ್ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಸೊ ಗೊತ್ತಾಗಿಲ್ಲ ಅಂತಂದರೆ ಗೆಸ್ ಮಾಡಿ ಗೈಸ್, ಯಾವ ಟೆಂಪಲ್ ಇರ್ಬೋದು ಇದು. ಟೋಟಲ್ ನಿಮಗೆ 12 ಜ್ಯೋತಿರ್ಲಿಂಗ ಸಿಗತ್ತೆ ನೋಡಲಿಕ್ಕೆ. ಯಾವ ಥರ ಇದೆ ಅಂತ ನೋಡ್ತಾ ಹೋಗಿ ಗೈಸ್. ಹಂಗೆ ಸ್ವಲ್ಪ ಹೊತ್ತು ಒಂದು ನಿಮಿಷ ಪಟ್ಟನೆಗೆ ಪಾರ್ಕಿಂಗ್ ಮಾಡಿ ಸಿಗ್ತೀನಿ ನೋಡಿ, ಮತ್ತೆ ಗೆಸ್ ಮಾಡ್ತಾ ಇರ್ರಿ ಗೈಸ್ ಇದೆಲ್ಲ ಯಾವ್ಯಾವ ಊರ್ದು ಎಲ್ಲೆಲ್ಲಿರ್ಬೋದು ಅಂತ. ಮತ್ತು ಮೇಯ್ನ್ ಬಂದ್ಬಿಟ್ಟು ಈ ಟೆಂಪಲ್ ಬೆಂಗಳೂರಲ್ಲಿ ಎಲ್ಲಿರೋದು ಅಂತ ಗೆಸ್ ಮಾಡಿ ಗೈಸ್. ಪಟ್ಟನಂಗೆ ನಾನು ಹೇಳ್ತಾ ಹೋಗ್ತೀನಿ. ಇದು ಬಂದ್ಬಿಟ್ಟು ಗೈಸ್ ಓಂಕಾರ್ ಟೆಂಪಲ್ ಅಂತ. ಆಲ್ಮೋಸ್ಟ್ ನಿಮಗೆ ಬೆಂಗಳೂರಲ್ಲಿರೋರಿಗೆ ನಿಯರ್ ಬೈ ಗೊತ್ತಿರುತ್ತೆ. ಇದು ಒಂದು ಸ್ವಲ್ಪ ಕ್ವಿಕ್ ಬೇಗನೆ ಬರ್ಬೋದು ಅಂತಲೇ ಹೇಳ್ಬೋದು. ಬೆಂಗಳೂರಲ್ಲಿ ಯಾರ್ಯಾರು ಇದ್ದೀರೋ ಅವರೆಲ್ಲ ಒಂದು ಸ್ವಲ್ಪ ಬೇಗನೆ ವಿಸಿಟ್ ಮಾಡ್ಬೋದು, ಮತ್ತು ನಿಯರು ಇದೆ, ಆರಾಮಾಗಿ ಬರ್ಬೋದು. ಮತ್ತು ದೊಡ್ಡ ಜಾಗ ಇದೆ ಸಕ್ಕದಾಗೆ, ಫುಲ್ಲು ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಮತ್ತು ಪಾರ್ಕಿಂಗ್ ಎಲ್ಲ ಏನು ತಲೆನೋವೇ ಇಲ್ಲ ಗೈಸ್. ಫುಲ್ಲು ದೊಡ್ಡದಾಗೈತೆ ಜಾಗ. ನೀವು ಕಾರಲ್ಲಾದರೂ ಬರ್ಬೋದು, ಯಂತ್ರಲ್ಲಾದರೂ ಬರ್ಬೋದು. ಆರಾಮಾಗಿ ಪಾರ್ಕಿಂಗ್ ಮಾಡಿಬಿಟ್ಟು ಪಟ್ಟನಂಗೆ ನೋಡಿ ಗೈಸ್. ನಾವು ಹೋಗ್ತಾ ಇದ್ದೀವಿ ಇವಾಗ 12 ಜ್ಯೋತಿರ್ಲಿಂಗ ನೋಡೋಕ್ಕೆ. ಸೊ ವೆಯ್ಟ್ ಮಾಡ್ತಾ ಇರಿ ಗೈಸ್. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ನೋಡೋಕ್ಕೆ. ಸೊ ನೀವು ಎಕ್ಸೈಟ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಂಗೆ ಕಾಯ್ತಾ ಇರಿ ಗೈಸ್, ಇನ್ನೇನು ಬಂದ್ಬಿಡತ್ತೆ ನೋಡಿ ಅಂತ. ಸರಿ ಅಂತ ನಾನು ಹಂಗೆ ಒಂದು ಸ್ವಲ್ಪ ದರ್ಶನ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ವೆದರ್ ನೋಡ್ತಾ ಇದ್ದೆ. ಸಕ್ಕದಾಗಿತ್ತು. ಆ ಬ್ರೀಸು ಎಲ್ಲ ಸಕ್ಕದಾಗಿತ್ತು. ಗಾಳಿ ಗಿಳಿ ಎಲ್ಲ ತಣ್ಣಗೆ ಹೊಡಿತಾ ಇತ್ತು ಗೈಸ್. ಸೊ ಅದಕ್ಕೆ ಅದನ್ನ ಒಂದು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಹಂಗೆ ಆ ಗೋಪುರ ನೋಡ್ಕೊಂಡಿದ್ದೆ. ಸಖತ್ತಾಗ ಲೈಟಿಂಗ್ಸು ಎಲ್ಲ ಸರಿ ಅಂದ್ಬಿಟ್ಟು ಟೆಂಪಲ್ ಒಳಗೆ ಹಂಗೆ ಹೋದ್ರೆ ಗೈಸ್. ನೋಡಿ ಯಾವ ಥರ ಇದೆ ಅಂತ. ಸರಿ ಅಂತ ಹಂಗೆ ಒಂದು ಸ್ವಲ್ಪ ಹೊತ್ತು ಆಯಿತು, ಹಂಗೆ ನೋಡ್ಕೊಂಡಿದ್ದೆ. ಮತ್ತು ಆಚೆ ಒಂದು ಸ್ವಲ್ಪ ಇದು ಏನಪ್ಪ ಅದು ಶ್ಲೋಕ ಥರ ಹಾಕಿದ್ರು ಸಾಂಗು, ಅದಕ್ಕೆ ನಾನು ಮ್ಯೂಸಿಕ್ ಹಾಕಿಲ್ಲ. ಅದು ಯಾವ ಶ್ಲೋಕ ಅಂತ ಹಂಗೆ ಹೇಳ್ತಾ ಹೋಗ್ತೀನಿ ನೋಡಿ ಗೈಸ್. ಓ ಭೂತೇಶ್ವರ ಶಿವಭೂತೇಶ್ವರ ಯಾರ ಭೂಲೆ ನಮಃ ಶಿವಾಯ ಇದು ಹಾಕಿದ್ರು. ಏನಾದರೂ ತಪ್ಪಾಗಿದೆ ಕ್ಷಮಿಸ್ಬಿಡಿ, ನನ್ನ ಸಿಂಗರ್ ಅಲ್ಲ, ನನಗೇನು ಅಷ್ಟೊಂದು ಬರಲ್ಲ, ಸುಮ್ಮನೆ ಹಂಗೆ ಹೇಳಿದೆ ಅಷ್ಟೇ. ಆ ಸಾಂಗ್ ಹಾಕಿದ್ರು ಅಂತ. ಸರಿ ಅಂತ ನೋಡಿ ನಾ ಪಂಚೆ ಏನಪ್ಪ ಸಡನ್ನಾಗಿ ಶಾರ್ಟ್ಸ್ ಹಾಕ್ಕೊಂಡಿದ್ದನ್ನು ಪಂಚೆ ಹಾಕೊಂಡ್ಬಿಟ್ನಲ್ಲ ಅಂತ ನೋಡ್ತಾ ಇದ್ದೀರಾ. ಸೊ ನೀವೇನಾದರೂ ಶಾರ್ಟ್ಸ್ ಹಾಕ್ಕೊಂಡು ಏನಾದರೂ ಬರೋಂಗಿದ್ರೆ, ನಾವೇನು ಇಂಟೆನ್ಷನ್ ಆಗಿ ಹೋಗಲೇಬೇಕಂತ ಶಾರ್ಟ್ಸ್ ಅಲ್ಲ ಅಂತೇನು ಬಂದಿಲ್ಲ, ಸುಮ್ಮನೆ ಹಂಗೆ ಬಂದಿದ್ರೆ ನಿಯರು, ಓಕೆನಾ. ಸೊ ಅಂತ ಹಂಗೆ ಟೆಂಪಲ್ಲು ನಿಯರ್ ಇತ್ತಲ್ಲ ಗೈಸ್, ಅದಕ್ಕೆ ಹಂಗೆ ಹೋಗೋಣ ಅಂತ ಹಂಗೆ ಆಜನಕವಾಗಿ ಬಂದಿದ್ದೆಲ್ಲ ಅದಕ್ಕೆ. ಸೊ ಅದು ಗೊತ್ತಿರಲಿಲ್ಲ. ಸೊ ನೋಡಿ ಎಷ್ಟು ಥರ ಲಿಂಗಗಳಿದೆ ಅಂತ ಹಂಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ನೋಡಿ ಹಂಗೇನೆ. ಸೊ ಅದಕ್ಕೆ ಎಲ್ಲಿದೆ ನಾನು ಅದೇ ಹಂಗೆ ಬಿಟ್ಟಿದ್ನಲ್ಲ ಗೈಸ್, ಅದಕ್ಕೆ ನಾನು ಹಂಗೆ ಮಿಸ್ ಆಗಿ ಬಂದಿದ್ದ ಕಾರಣದಿಂದ ಅಲ್ಲೇ ಅವ್ರು ಪೂಜಾರಿ ಹೇಳಿದ್ರು, ಏನಿಲ್ಲ ಪರವಾಗಿಲ್ಲ, ನೀವು ಒಳಗೆ ವಿಸಿಟ್ ಮಾಡ್ಬೋದು ಪಂಚೆ ಹಾಕ್ಕೊಂಡು ಹೋಗಿ ಅಂತ. ಸರಿ ಅಂತ ನಮಗೂ ಖುಷಿ ಆಯಿತು ಗೈಸ್. ಸರಿ ಅಂತ ನೋಡಿ ಎಲ್ಲ ಲಿಂಗನೂ ಎಷ್ಟು ಥರ ಲಿಂಗ ಇದೆ ಗೈಸ್. ಇದೆಲ್ಲ ರೆಪ್ಲಿಕಾ ಅಂತ ಹೇಳ್ತಾರೆ ಎಷ್ಟೊಂದು ಜನ, ಅದೆಲ್ಲ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಎಷ್ಟೊಂದಿದೆ ನೋಡಿ. ಅದು ರೆಪ್ಲಿಕಾ ಅಂತ ಇನ್ ದ ಸೆನ್ಸ್ ಏನಂದರೆ ಗೈಸ್, ಇವಾಗ ಎಲ್ಲ ಡೆಲ್ಲಿಲಿ ಒಂದು ಕಡೆ ಇರುತ್ತೆ ಅಂದ್ಕೊಳ್ಳಿ ಜ್ಯೋತಿರ್ಲಿಂಗ ಅಂದ್ಬಿಟ್ಟು ಒಂದು, ಅದೇ ಥರ ನಮ್ಮ ಬೆಂಗಳೂರಲ್ಲೂ ತೋರ್ಸೋಕ್ಕೆ ಆ ಥರ ಮಾಡಿರ್ತಾರೆ ಎಕ್ಸ್ಟ್ರಾ, ಆ ಥರ ಅಂತ ಹೇಳ್ತಾರೆ. ಸರಿ ಅಂತ ನೋಡಿದವರು ಬನ್ನಿ, ಸಕ್ಕತ್ತಾಗಿದೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಮತ್ತು ಅಷ್ಟು ಕ್ರೌಡು ಇಲ್ಲ ಅಂತ ನೋಡಿ. ಸರಿ ಪಂಚೆ ಮತ್ತೆ ಎತ್ತಿಟ್ಬಿಟ್ಟು ಎಲ್ಲ ನೋಡಿದ್ದಾಯ್ತಲ್ಲ ಅಂತ. ಸರಿ ಅಂತ ಅದೇ ಎಕ್ಸ್ಟ್ರಾ ಒಂದು 5 ಇಕ್ಕಿದ್ದಾರೆ. ಎಲ್ಲರೂ ಆಲ್ಮೋಸ್ಟ್ ಸಾಕು ಅಂದ್ಬಿಟ್ಟು ಗೊತ್ತಲ್ಲ ನಿಮಗೆ, ಆಲ್ಮೋಸ್ಟ್ ಎಲ್ಲರೂ. ಸರಿ ಅಂತ ಹಂಗೆ ಎಲ್ಲ ಆಯಿತು ನೋಡಿ. ದರ್ಶನ ಎಲ್ಲ ಸಕ್ಕತ್ತಾಗಾಯಿತು. ನಾವು ಇಷ್ಟೇ ಟೆಂಪಲ್ ಅಂದ್ಕೊಂಡು ನೀವು ಹೋಗ್ಬಿಟ್ರೆ ತಪ್ಪಾಗತ್ತೆ ಗೈಸ್. ಇನ್ನು 2 ಟೆಂಪಲ್ ಇದೆ, ನಿಮ್ಗೆ ಗೊತ್ತಿಲ್ವ ನೋಡಿ. ಒಂಚೂರು ಮುಂದೆ ಬರಬೇಕು, ಏನಪ್ಪ ಇವನು ಹಿಂಗೆ ಹೋಗ್ಬಿಟ್ಟ ಅಂತ ನೀವು ಅಂದ್ಕೊತಾ ಇರ್ಬೋದು. ನಾವು ಆಲ್ರೆಡಿ ವಿಸಿಟ್ ಮಾಡಿದ್ದೀನಿ ಗೈಸ್.
ವ್ಲಾಗ್ ಮಾಡ್ತಾ ಇರೋದು ಇವಾಗ ಅಷ್ಟೇ. ಸೊ ಅದಕ್ಕೆ ನಮಗೆ ಗೊತ್ತಿದ್ಲು, ಅದಕ್ಕೇನೆ ನೋಡಿ ಇಲ್ಲಿ ಬಂದ್ರಲ್ಲ, ಇದು ಇನ್ನೊಂದು ಲಿಂಗ. ಇದು ಅಲ್ಲೇ ಇಲ್ಲೊಂದು ಸ್ವಲ್ಪ ಸೆಕ್ಯೂರಿಟಿ ಇದ್ರು, ಸ್ವಲ್ಪ ವಿಡಿಯೋ ಮಾಡಕ್ ಬಿಡ್ಲಿಲ್ಲ. ಅದಕ್ಕೆ ಸ್ವಲ್ಪ ದೂರದಿಂದ ತೋರಿಸಿದ್ದೀನಿ. ನಿಮಗೆ ಕಾಣಿಸಿರ್ಬೋದು ಅನ್ಸುತ್ತೆ, ಕಾಣಿಸಿಲ್ಲ ಅಂತ ಸ್ವಲ್ಪ ಪಾಸ್ ಮಾಡ್ಕೊಂಡು ನೋಡಿ ಯಾವ ಥರ ಇದೆ ಲಿಂಗ ಅಂದ್ಬಿಟ್ಟು. ಇವಾಗ ನೋಡಿ ಗೈಸ್, ಮೇಲೆ ಹತ್ತ ತೋರಿಸ್ಕೊಂಡು ಹೋಗ್ತೀನಿ, ಇನ್ನೊಂದು ಯಾವ್ದಿದೆ ಅಂತ ನೋಡಿ. ಇವಾಗ ಅಲ್ಲಿ ಕೆಳಗಡೆ ನಾವು ಶಾರ್ಟ್ಸ್ ಹಾಕೊಂಡ್ ಬಂದ್ಬಿಟ್ಟಿದ್ರೆ ಮಿಸ್ ಆಗಿ ನಾವು ಇಲ್ಲಿ ಬರ್ಬೇಕಂತೇನು ಬಂದಿಲ್ಲ, ಹಂಗೆ ಅಜಾನಿಕವಾಗಿ ಬಂದಿದ್ದಲ್ಲ, ಅದಕ್ಕೆ ನಮಗೂ ಗೊತ್ತಿರಲಿಲ್ಲ. ನೀವೇನಾದರೂ ಬರೋವಾಗ ಅದೇ ನಿಮ್ಗೆ ಗೊತ್ತಿರತ್ತೆ ಆಲ್ಮೋಸ್ಟ್. ಚಡ್ಡಿ ಹಾಕೊಂಡ್ ಬಂದರೆ ಅಲ್ಲೋ ಇಲ್ಲ ಗೈಸ್, ಆಲ್ಮೋಸ್ಟ್ ಎಲ್ಲ ಟೆಂಪಲಲ್ಲೂ ಹಿಂಗೆ ಇರತ್ತೆ ಅಂತ ಅನ್ಸುತ್ತೆ. ಅದಕ್ಕೆ ನಮ್ಗೆ ಗೊತ್ತಿರಲಿಲ್ಲ. ಆದರೂ ನಾವು ಬೇರೆ ಕಡೆ ಇಸ್ಕೊಂಡು ಹೋದಾಗ ಒಂದು ಕಡೆ ಒಂದ್ಸಲಿ ಅಲ್ಲಿ ಚಡ್ಡಿ ಹಾಕೋ ಅಲೋ ಮಾಡಿರಲಿಲ್ಲ. ಆದ್ರೂ ಇಲ್ಲಿ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ರು. ಅಲ್ಲೇ ಪಂಚೆ, ಇವಾಗ ನೀವು ವಿಡಿಯೋದಲ್ಲಿ ನೋಡಿರ್ಬೋದು, ಪಂಚೆ ಹಾಕಿದ್ರು, ಅದು ಹಾಕ್ಬಿಟ್ಟು ಕಳಿಸಿದ್ರು. ಬೇರೆ ಕಡೆ ಹಂಗೆ ಮಾಡಲ್ಲ, ಎಲ್ಲ ಕಡೆನೂ ಈ ಥರ ಮಾಡಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಯಾಕಂದರೆ ಎಲ್ಲರೂ ಬೇಕಂತೇನು ಹಾಕೊಂಬರಲ್ಲ, ಸುಮ್ಮನೆ ಹಂಗೆ ಕ್ಯಾಶುಯಲಾಗಿ ಬಂದಿರ್ತಾರೆ ಅವರು. ಹತ್ರ ಇರತ್ತಲ್ಲ ಟೆಂಪಲ್, ಹಿಂಗೆ ನೋಡ್ಕೊಂಬರೋಣ, ಒಂದು ವಿಸಿಟ್ ಹಾಕೊಂಬರೋಣ ಅಂತ ಬಂದಿರ್ತಾರಲ್ಲ, ಅವಾಗ ಗೊತ್ತಿರಲ್ಲ, ಹಂಗಾಗಿ ಬಂದಿರ್ತಾರೆ. ಈ ಥರ ಪಂಚೆ ಹಂಗೇನಾದ್ರು ಇಕ್ಕಿದ್ರೆ ಅವ್ರಿಗೂ ಸ್ವಲ್ಪ ಉಪಯೋಗ ಆಗತ್ತೆ. ಎಲ್ಲ ದೇವಸ್ಥಾನಲ್ಲೂ ಈ ಥರ ಇಕ್ಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಇವಾಗ ಮೇಲ್ಗಡೆ ಇದೆ, ಹಿಂಗಿದೆ ನೋಡೋಣ. ಸರಿ ಗೈಸ್, ಇವಾಗ ಪಂಚೆ ಕಥೆ ಎಲ್ಲ ಹೇಳಿದ್ದಾಯ್ತು. ಒಂದು ಸ್ವಲ್ಪ ಪಂಚತಂತ್ರ ಕಥೆ ಹೇಳೋಣ ಅಂತ ಹಂಗೆ ಮುಂದಕ್ಕೆ ಬರ್ತಾ ನೋಡಿ ಗೈಸ್, ಇಲ್ಲಿ ಯಾವ ಥರ ಇದೆ ಆಲದ ಮರ ಅಂದ್ಬಿಟ್ಟು. ಏನು ಮೇಲೆ ಶೆಲ್ಟರ್ ಇದೇನು ಹಾಕೋದೇ ಬೇಡ, ಫುಲ್ ಕವರ್ ಆಗಿಬಿಡೋದು. ಒಂದು ಸ್ವಲ್ಪ ಲೈಟಾಗಿ ಮಳೆ ಬಂತು, ಆದರೂ ಒಂದು ತೊಟ್ಟೂ ಬೀಳಲಿಲ್ಲ ಅಂತ ಅಂದ್ಕೊಳ್ಳಿ, ಆ ಥರ ಕವರ್ ಆಗಿದೆ ಗೈಸ್ ಮರ ಫುಲ್ಲು. ಸಕ್ಕದಾಗಿ ಬೆಳ್ದೈತೆ ಮರ ಅಂತೂ. ಸರಿ ಅಂತ ಇಲ್ಲೊಂದು ಏನಪ್ಪ ಕ್ಲಾಕ್ ಏನೋ ಇಕ್ಕಿದಾರಲ್ಲ ಅಂತ ನಾನು ನೋಡ್ತಾ ಇದ್ದೆ. ಫೀಲ್ಡ್ ಏನು ಸಕ್ಕದಾಗೈತಲ್ಲಪ್ಪ, ಕ್ರಿಕೆಟ್ ಆಡೋಕ್ಕೆ ಅನ್ಕೊಂಡು ನಾನು ಬರ್ತಾ ಇದ್ದೆ. ಆಮೇಲೆ ನೋಡಿ ಬುದ್ಧ ಶಾಂತಿ ಮಾಡ್ತಾ ಇರೋದು ನೋಡಿ, ನನಗೂ ಶಾಂತಿ ಆಗ್ಬಿಟ್ಟೆ ವಾಟ್ ಅಂತ. ಆಮೇಲೆ ಹೋಗ್ಬಿಡೋಣ, ಫಸ್ಟ್ ಟೆಂಪಲ್ ಮುಖ್ಯ, ದರ್ಶನ ತಗೊಂಬಂದ್ಬಿಟ್ಟು ಆಮೇಲೆ ಮಾತಾಡೋಣ ಅಂತ ನೋಡಿ ಗೈಸ್ ಬಂದು ಕುತ್ಕೊಂಡೆ. ಮೇಲ್ಗಡೆ ಒಂದು ದೇವಸ್ಥಾನ ಇದೆ, ಟೋಟಲ್ ಇಲ್ಲಿ ಬಂದ್ರೆ ನೀವು ಟೋಟಲ್ಲು 3 ದೇವಸ್ಥಾನ ನೋಡಕ್ ಕಾಣ್ಬೋದು ನೀವು. ಅದೇ ಕೆಳಗಡೆ ನಾನು ತೋರಿಸಿದ್ನಲ್ಲ, ಅದೇ ಮೇಯ್ನು. ಅಲ್ಲಿ ಎಷ್ಟೊಂದು 10 ಟೈಪ್ಸ್ ಇರ್ಬೋದಲ್ಲ, 10 ಟೈಪ್ಸ್ ಲಿಂಗ. ಅದು ಎಲ್ಲೆಲ್ಲಿ ಪುಣೆ ಅಲ್ಲಿ ಇಲ್ಲಿ ನೀವು ನೋಡಿರ್ಬೋದು ವಿಡಿಯೋದಲ್ಲಿ, ಡೀಟೇಲ್ ಆಗಿ ಗೊತ್ತಿಲ್ಲ ಅದಕ್ಕೇನೆ. ಅಷ್ಟು ಟೈಪ್ ಲಿಂಗಗಳು. ಮತ್ತು ಮೇಲ್ಗಡೆ ನೋಡಿದ್ರಲ್ಲ ಅದೊಂದು, ಮತ್ತು ಇದು ಲಾಸ್ಟ್, ಇದು ಇವಾಗ ತೋರಿಸಿದ್ದು ಲಾಸ್ಟು ಅಷ್ಟೇ, ಇನ್ನೇನಿಲ್ಲ ಗಾಯ್ಸು. ನೀವು ನೋಡಿದ್ರಲ್ಲ, ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದು ಬಂದ್ಬಿಟ್ಟು ಓಂಕಾರ್ ಟೆಂಪಲ್ ಅಂತ. ಇದು ಬಂದ್ಬಿಟ್ಟು ಎಲ್ಲಿ ಪ್ಲೇಸಲ್ಲಿ ಇದು ಎಕ್ಸಾಕ್ಟ್ ನಾನು ಡಿಸ್ಕ್ರಿಪ್ಷನ್ ನಿಮ್ಗೆ ಹಾಕಿರ್ತೀನಿ, ಓಂಕಾರ್ ಟೆಂಪಲ್ ಅಂತ. ಅದು ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಂದ್ಬಿಡ್ಬೋದು. ಆರಾಮಾಗೆ ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು, ಅಷ್ಟು ಕ್ರೌಡೆಡೂ ಇರಲ್ಲ. ಅದಕ್ಕೆ ಎಲ್ಲರೂ ಬನ್ನಿ, ಚೆನ್ನಾಗಿರತ್ತೆ. ಇಲ್ಲೆಲ್ಲ ಕೂತ್ಕೊಬೋದು, ಚೇರ್ಗಳು ಹಾಕಿದ್ದಾರೆ ಅಲ್ಲಿ, ಸುಮಾರು ಚೇರ್ಗಳೆಲ್ಲ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿವರೆಗೂ ನಾನು ವ್ಲಾಗ್ ನೋಡಿದರೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಟ್ ಸರ್ವೆ ಸೈನಿಂಗ್ ಆಫ್.